ತಯಾರಿ ಕೂಡ ಇದೆ, ಇವತ್ತು ಸಭೆ ಇದೆ ಸರ್ ಖಾಸಗಿ ಹೋಟೆಲ್. ತಯಾರಿ ಇದೆ, ಸಭೆ ಇದೆ, ಚೆನ್ನಾಗಿ ನಡೀತಾ ಇದೆ. ಚುನಾವಣೆ ಭರ್ಜರಿ ಇದರಲ್ಲಿ ನಾನು ಗೆಲ್ತೇನೆ. ಅಲ್ಲ ಸರ್ ಈಗ ಲಿಂಗಾಯತರ ಓಲೈಕೆಗಾಗಿ ಪ್ರತ್ಯೇಕ ಪ್ರಯತ್ನಗಳು ನಡೆದವ ಒಂದೊಂದು. ಈಗ ತಾವೊಂದ್ ಕಡೆ ತಮ್ಮ ಪರವಾಗಿ ಒಂದಿಷ್ಟು ಮಂದಿ ಲಿಂಗಾಯತ್ ಲೀಡರ್ಸ್ ಬ್ಯಾಟಿಂಗ್ ಮಾಡ್ತಾ ಇದಾರೆ, ಮತ್ತ ಶೆಟ್ಟರ್ ಅವರು ಖುದ್ದು ಏನಿಲ್ರಿ ಅದೇನು ಇಡೀ ರಾಜ್ಯದ ಈ ಹಂಚಿಕೆ, ಸೀಟು ಹಂಚಿಕೆ ವಿಚಾರ, ಈ ಮಂಡ್ಯ ವಿಚಾರ ಬಹಳ ಚರ್ಚೆ ಆಗ್ತದೆ. ಇಡೀ ರಾಜ್ಯದಲ್ಲಿ ನಾವು ಈಗ ಸೂಕ್ತ ಸಮಯ, ಈಗ ಒಂದು ಹಂತದಲ್ಲಿ ಕೇಂದ್ರದಲ್ಲಿ ಚರ್ಚೆ ನಡೆದಿದೆ. ಆ ಚರ್ಚೆ ಅಪೂರ್ಣವಾಗಿದೆ. ಆ ಚರ್ಚೆ 17-18 ನಂತರ, ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿಯ ನಂತರ, ರಾಷ್ಟ್ರೀಯ ಪಕ್ಷದ ನಂತರ ಚರ್ಚೆ ಮುಂದುವರಿತದೆ. ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ರಾಜ್ಯ ಘಟಕವನ್ನು ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಎಷ್ಟು ಸೀಟ್ ಬಿಟ್ಕೊಡ್ಬೇಕು, ಅವ್ರ ಡಿಮಾಂಡ್ ಏನಿದೆ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನದ ನಂತರ ಮುಂದಿನ ಮಾತುಕತೆಗಳು ಏನಾಗಿದೆ. ಈಗ ನಡೀತಾ ಇರೋದು ಎಲ್ಲ ಕ್ರಿಯೆ ಪ್ರತಿಕ್ರಿಯೆಗಳೆಲ್ಲ ಊಹಾಪೋಹದ ಮೇಲೆ. ಈಗ ಇನ್ನೂ ಯಾವುದೂ ಕಾಂಕ್ರೀಟ್ ಆದಂತ ಚರ್ಚೆ ನಡೆದಿಲ್ಲ. ನನಗೂ ದೇವೇಗೌಡರು ಸಿಕ್ಕಿದ್ದರು. ನಾನು ದೇವೇಗೌಡರಿಗೂ ಕೇಳಿದ್ದೆ ಪಾರ್ಲಿಮೆಂಟ್ ನಲ್ಲಿ. ಅಂದ್ರೆ ಪಾರ್ಲಿಮೆಂಟ್ ನಡೆದಾಗ ಸಾಧಾರಣವಾಗಿ ಎಲ್ಲಾ ಹಿರಿಯ ಮಂತ್ರಿಗಳು ಅಥವಾ ಹಿರಿಯ ಮುಖಂಡರನ್ನು ನಾನು ಭೇಟಿ ಮಾಡ್ತೇನೆ. ಪಾರ್ಲಿಮೆಂಟ್ ಅಲ್ಲೇ ದೇವೇಗೌಡರನ್ನು ಭೇಟಿ ಮಾಡಿದ್ದೆ. ದೇವೇಗೌಡರು ಇನ್ನವರೆಗೆ ಏನಾಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅಲ್ಲ 6 ಸೀಟ್ ಎಲ್ಲ ಕೇಳಿದಾರ. ಆ ರೀತಿ ಯಾವುದೇ, ಇವೆಲ್ಲವೂ ಊಹಾಪೋಹಗಳೇ. ಅಲ್ಲ ಅವ್ರು ಜೆಡಿಎಸ್ ನಾಯಕರು ಹೇಳ್ತಾ ಇದಾರೆ ಸರ್, ನಾವು 6 ಸೀಟ್ ಕೇಳಿದೀವಿ ಅಂತ. ಯಾವ ನಾಯಕರಂದ್ರೆ ಯಾರು? ಜಿ.ಟಿ. ದೇವೇಗೌಡ ಇರ್ಬೋದು. ಅಲ್ಲ, ಈಗ ನಮ್ಮ ಪಾರ್ಟಿಯಿಂದ ಐದರ್ ಜೆ.ಪಿ. ನಡ್ಡಾ ಅವರು ಅಥವಾ ಅಮಿತ್ ಶಾ ಅವರು ಅಥವಾ ಇಲ್ಲಿ ವಿಜಯೇಂದ್ರ ಅವರು ಹೇಳಿದ್ರೆ, ಅವ್ರ ಪಾರ್ಟಿಯಿಂದ ಕುಮಾರಸ್ವಾಮಿ, ದೇವೇಗೌಡರು ಅಥವಾ ಅವರ ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರು ಹೇಳಿದ್ರೆ ನಾನು ಉಳಿದವ್ರದ್ದು ಹೇಳಿದ್ದು ಅವ್ರದ್ದು ಅಗೌರವದಿಂದ ನೋಡ್ತಾ ಇಲ್ಲ. ಉಳಿದದ್ದು ನಾನು ಮಾತನಾಡಿದ್ರೆ ವಾಪು ಆಗ್ತದೆ. ಜಿ.ಟಿ. ದೇವೇಗೌಡರು ಒಬ್ರು ಒಳ್ಳೆ ಹಿರಿಯ ನಾಯಕರು. ಅವ್ರಿಗೂ ನೀವು ಕೇಳ್ತೀರಿ 6 ಸೀಟ್ ಕೇಳಿದ್ರಂತಲ್ಲ, ಅವ್ರು ಕೇಳಿದೀವಿ ಅಂತಾರೆ. ಅವರೇ ಹೇಳಿದ್ರು.